ವೇಕಪ್ ಜಾನ್, ಯು ಆರ್ ಆಲ್ ರೈಟ್ ನಾವ್. ಕಣ್ಣು ತೆಗೆದು ನೋಡಿ ಜಾನ್. ಗುಡ್ ಜಾನ್. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆ ತಾನೇ? ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿದೆ ತಾನೇ? ಸ್ವಲ್ಪ. ಡಾಕ್ಟರ್, ನೀವೇನು ಹೇಳ್ತಿದ್ರೋ ಕೇಳಿಸ್ತಿಲ್ಲ. ಈಗ ಈಗ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಸ್ವಲ್ಪ ಸ್ವಲ್ಪ ಕೇಳಿಸ್ತಿದೆ. ನೋಡಿ ಜಾನ್, ಅದು ಆ ಟ್ಯೂಬ್ಲೈಟ್ ಏಟ್ ಬಿದ್ದಿರೋದ್ರಿಂದ ನಿಮ್ಮ ಎಡಗಡೆ ಇರುವ ಕಿವಿಯ ನರ್ವ್ನಲ್ಲಿ ಚಿಕ್ಕ ಡ್ಯಾಮೇಜ್ ಆಗಿದೆ. ಅದಕ್ಕೆ ನಿಮ್ಮ ಎಡಗಡೆ ಇರೋ ಕಿವಿ ಕೇಳಿಸೋದಿಲ್ಲ. ಎಡಗಡೆ ಕಿವಿ ಕೇಳಿಸಲ್ವಾ? ಕೇಳಿಸೋದಿಲ್ಲ ಜಾನ್. ಮತ್ತು ನಿಮ್ಮ ಬಲಗಡೆ ಇರೋ ಕಿವಿನಲ್ಲಿ ಬರೀ 20% ಕೇಳಿಸುತ್ತಷ್ಟೇ. ಒಂದು ಕಿವಿಲಿ ಮಾತ್ರ ಕೇಳಿಸೋದ್ರಿಂದ ನಾವೊಂದು ಹಿಯರಿಂಗ್ ಏಡ್ ಇಡೋಣ. ಹಾಗೆ ಮಾಡಿದ್ರೆ ಈಗ ಕೇಳಿಸೋದಕ್ಕಿಂತ ಸ್ವಲ್ಪ ಜಾಸ್ತಿ, ಅಂದರೆ 30-35% ಕೇಳಿಸುತ್ತೆ. ಹಿಯರಿಂಗ್ ಏಡ್ ಹಾಕೋಬೇಕಾ? ಹೌದು, ಹಿಯರಿಂಗ್ ಏಡ್ ಇಟ್ಟ ಮೇಲೆ ಸ್ವಲ್ಪ ಜಾಸ್ತಿ ಕೇಳಿಸುತ್ತೆ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದೆಲ್ಲ? ಟೆನ್ಷನ್ ಏನಿಲ್ಲ ಜಾನ್, ಎಲ್ಲ ಸರಿ ಹೋಗುತ್ತೆ. ಓಕೆ? ಡಾಕ್ಟರ್, ಬೇರೆ ಏನು ತೊಂದರೆ ಇಲ್ಲ ಅಲ್ವಾ? ನಿಮಗೇನು ತೊಂದರೆ ಇಲ್ಲ, ನೀವು ಆಬ್ಸಲ್ಯೂಟ್ಲಿ ಫೈನ್. ಏನು ಕೇಳಿಸ್ತಾನೆ ಇಲ್ವಲ್ಲ? ನಿಮಗೆ ಯಾವ ತೊಂದರೆನೂ ಇಲ್ಲ, ಯು ಆರ್ ಟೋಟಲಿ ಫೈನ್. ಅಂದರೆ ನಾನು ಡ್ಯೂಟಿಗೆ ಜಾಯ್ನ್ ಆಗ್ಬೋದಾ? ಜಾನ್, ಸ್ವಲ್ಪ ದಿನ ರೆಸ್ಟ್ ತೊಗೊಂಡ್ರೆ ಒಳ್ಳೆಯದು. ಯು ಟೇಕ್ ಕೇರ್. ಓಕೆ? ಹಾಂ, ನೀವು ಹೋಗ್ಬೋದು. ಸರ್, ಬೇಗ ಬರ್ತಿರಲ್ಲ ಸರ್? ಬಾನಲಿ ಶಾಂತವು ಸಾಗರ ಮೂಕವು ಕಾರ್ಮುಗಿಲು ಮರೆಯಾಗಲು ಮನಸ್ಸಿಗ ಶೂನ್ಯವು ಸಿರೆ ನಿನ ಮರೆಯಲಿ ಹೇಗೆ ಉಸಿರೇ ಮೌನ ಮುರಿಯಲೇ ಈಗ ಬಾನಲಿ ಶಾಂತವು ಸಾಗರ ಮೂಕವು ಕಾರ್ಮುಗಿಲು ಮರೆಯಾಗಲು ಮನಸ್ಸಿಗ ಶೂನ್ಯವು
ಹೊಸದು ದಿನ ನೋಡು ನೀ, ಹೊಸತನ ಬರಲೀಗ ಹೊಸ ಮಳೆ ಬಂದಂತೆ, ಒಂದು ನುಡಿ ನೀ ನುಡಿಯಲು ನೇರವಾದ ನೋಟದಿ ನೆರವೇರಿತು ಆಸೆಯು, ಕಾಲವು ಬೇಡಿದೆ ಉನ್ನತಿ ಪಡೆಯಲು, ಸಿರೆ ನೀ ಮುನ್ನುಡಿಯಾದೆ ತಿರುಗಿ, ನಾನೇ ಹುಡುಕಿದೆ ನನ್ನ ಮಗು, ಯಾರು ಇಲ್ವಾ ಮನೇಲಿ? ಇದ್ದಾರೆ. ಅಮ್ಮ ಎಲ್ಲಿ? ಹಾ. ಅಕ್ಕ ಯಾರಿಲ್ವಾ? ಏನು? ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಏನಾದ್ರೂ ಕಾಣಿಕೆ ಕೊಡ್ತೀರಾ? 1 ನಿಮಿಷ ಬಂದೆ. ಹಾ. ಮಗು, ಆಟ ಆಡ್ತಿದ್ಯಾ? ಚೆನ್ನಾಗಿ ಆಟ ಆಡು. ಪಿಪ್ ಪಿಪ್. ಸರಿ ಅಕ್ಕ. ನಾವು ಒಳಗಡೆ ಆಡ್ಕೊಳ್ಳೋಣವಾ? ಬಾ. ಸರ್ ಒಂದು ಇಂಟರ್ವ್ಯೂ ಕೊಡಿ ಸರ್. ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್. ಸರ್ ಏನ್ ಕೇಳಿ ಸರ್, ಇಡುಕಿನಲ್ಲಿ ಇವತ್ತಿನವರೆಗೂ 3 ಮಿಸ್ಸಿಂಗ್ ಕೇಸ್ ಆಗಿರೋ ರಿಪೋರ್ಟ್ ಆಗಿದೆ. ಒಬ್ರು ಪ್ರಕಾಶ್ ಅನ್ನೋರು, ಇನ್ನೊಬ್ರು ಸುಬಿನ್ ಅನ್ನೋ ಸ್ಟೂಡೆಂಟು, ಮತ್ತೆ 3ನೇದಾಗಿ ಗೀತಾ ಅನ್ನೋ ಲೇಡಿ. ಇವರು 3 ಜನನು ಒಂದೇ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮಿಸ್ ಆಗಿದ್ದಾರೆ. ಸ್ಟೇಷನ್ ಅಲ್ಲಿ ಇವಾಗ ಸಿಐ ಲೀವ್ ಅಲ್ಲಿ ಇದ್ದಾರೆ. ಇವಾಗ ಏನ್ ನಡೀತಾ ಇದೆ ಸರ್ ಇಲ್ಲಿ? ಆ ಸ್ಟೇಷನ್ ಅಲ್ಲಿ ಇದ್ದ ಸಿಐ ಜಾನ್ ಇದೇ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡುವಾಗ ಇಂಜೂರ್ಡ್ ಆಗಿ 1 ತಿಂಗಳು ಲೀವ್ ಅಲ್ಲಿ ಇದ್ದಾರೆ. ಈಗ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಅದೇ ಸ್ಟೇಷನ್ ನ SI ಫಿಲಿಕ್ಸ್ ಅವರು. ಇವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಸರ್? ಇಲ್ಲಿವರೆಗೂ ಕಾಣೆ ಆಗಿರೋರು ಒಬ್ರು ಸಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಈ ಕೇಸ್ ವಿಷಯವಾಗಿ ಒಬ್ರು ಅರೆಸ್ಟ್ ಆಗಿರೋ ರಿಪೋರ್ಟ್ ಕೂಡ ಇಲ್ಲ. ನಾವ್ ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದೀವಿ, ಕಾಣೆ ಆದವ್ರನ್ನ ಹುಡುಕ್ತಿವಿ. ಇದರಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನೆಲ್ಲ ಆದಷ್ಟು ಬೇಗ ಹಿಡಿತೀವಿ. ಇನ್ನು ಎಷ್ಟು ದಿನ ಸರ್? ವರ್ಷಗಳು ಬೇಕಾ? ವಿತ್ ಇನ್ 2 ವೀಕ್ಸ್. ಓಕೆ.